ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ 13 ಮಾಲೀಕರಿಗೆ ಹಸ್ತಾಂತರಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ. ಈಗ ವಾರ್ತೆಗಳ ವಿವರ. ನ್ಯಾಯಾಲಯದಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಲೋಕ ಅದಾಲತ್ ನಡೆಸಿ ಕಕ್ಷಿದಾರರು ಇಚ್ಛಿಸಿದ್ದಲ್ಲಿ ಕೆಲ ಪ್ರಕರಣಗಳನ್ನು ರಾಜಿಗೊಳಿಸಿ ಇತ್ಯರ್ಥಗೊಳಿಸಲಾಗುತ್ತದೆ. ಹೀಗೆ ದಿನಾಂಕ 13ರಂದು ಹೊಸಪೇಟೆಯ ನ್ಯಾಯಾಲಯದ ಸಂಕೀರ್ಣದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಕೈಗೊಳ್ಳಲಾಗಿದೆ. ನ್ಯಾಯಾಲಯದಲ್ಲಿ ವಿವಿಧ ವಿಷಯಕ್ಕೆ ಸಂಬಂಧಿಸಿ ವ್ಯಾಜ್ಯ ಹೂಡಿರುವ ಕಕ್ಷಿದಾರರು ಅಂದು ಹಾಜರಾಗಿ ಪ್ರಕರಣಗಳನ್ನು ರಾಜಿಗೊಳಿಸುವಂತೆ ಕೆಎಲ್ಎಸ್ಎ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಗಲಾಪುರರವರು ಕಕ್ಷಿದಾರರಲ್ಲಿ ಕರೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್ ನಾಗಲಾಪುರ್, ಸದಸ್ಯ ಕಾರ್ಯದರ್ಶಿ TLSA ಹೊಸಪೇಟೆ. ನಮ್ಮ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದವರು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ 2ನೇ ರಾಷ್ಟ್ರೀಯ ಲೋಕ ಅದಾಲತನ್ನು ಹಮ್ಮಿಕೊಳ್ಳಲಿಕ್ಕೆ ದಿನಾಂಕ 13/7/2024ರಂದು ಅನುಮತಿಯನ್ನು ನೀಡಿದ್ದು, ಆ ಪ್ರಕಾರ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಮಾನ್ಯ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದವರು ರಾಜ್ಯದಾದ್ಯಂತ ರಾಷ್ಟ್ರೀಯ ಲೋಕ ಅದಾಲತನ್ನು ದಿನಾಂಕ 13/7/2024ರಂದು ಹಮ್ಮಿಕೊಂಡಿದ್ದು, ನಮ್ಮ ಬಳ್ಳಾರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಒಂದು ನಿರ್ದೇಶನದಂತೆ ಹೊಸಪೇಟೆಯ ತಾಲೂಕು ಕಾನೂನು ಸೇವೆಗಳ ಸಮಿತಿ ಕಡೆಯಿಂದ ಹೊಸಪೇಟೆಯ ನ್ಯಾಯಾಲಯಗಳಲ್ಲಿ ನಾವು ರಾಷ್ಟ್ರೀಯ ಲೋಕ ಅದಾಲತನ್ನು ದಿನಾಂಕ 13/7/2024ರಂದು ಹಮ್ಮಿಕೊಳ್ತಾ ಇದ್ದೀವಿ. ಆ ಒಂದು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ನಾವು ಮಾನ್ಯ ಜಿಲ್ಲಾ ನ್ಯಾಯಾಧೀಶರಾದಂತಹ ಅಬ್ದುಲ್ ರೆಹಮಾನ್ ನಂದಗಡಿ ಅವರು ನಾವೆಲ್ಲರೂ ಸೇರಿ ಈ ಒಂದು ನಮ್ಮ ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳು ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಲು ಜನರಲ್ಲಿ ಒಂದು ವಿನಂತಿಯನ್ನು ನಮ್ಮ ಸಮಿತಿಯ ಮೂಲಕ ಮಾಡುತ್ತಿದ್ದೇವೆ. ಈ ಒಂದು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಯಾವ ಯಾವ ತರಹದ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಬಹುದು ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಒಂದು ಆದೇಶದ ಪ್ರಕಾರ ಪ್ರೀ ಲಿಟಿಗೇಷನ್ ಕೇಸಸ್ ಅಂತ ಬರುತ್ತೆ, ಅಂದರೆ ವ್ಯಾಜ್ಯಪೂರ್ವ ಪ್ರಕರಣಗಳು ಅಂತ. ಒಂದು ವೇಳೆ ಅಂತಹ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಹೂಡೋದಾಗಿದ್ದರೆ NI ಆ್ಯಕ್ಟ್ ಪ್ರಕರಣಗಳು ಮತ್ತು ಮನಿ ರಿಕವರಿ ಅಂದರೆ ವಸೂಲಿ ಮಾಡುವಂಥ ಹಣ ವಸೂಲಿ ಮಾಡುವಂತಹ ಪ್ರಕರಣಗಳು ಮತ್ತು ಕಾರ್ಮಿಕರಿಗೆ ಸಂಬಂಧಿಸಿದಂಥ ಪ್ರಕರಣಗಳು, ವಿದ್ಯುತ್ ಮತ್ತು ನೀರಿನ ಬಿಲ್ಗಳನ್ನು ವಸೂಲಿ ಮಾಡುವಂಥ ಪ್ರಕರಣಗಳು ಮತ್ತು ಜೀವನಾವಶ್ಯದ ಪ್ರಕರಣಗಳು ಮತ್ತು ಇತರೆ ಪ್ರಕರಣಗಳನ್ನು ಈ ವ್ಯಾಜ್ಯಪೂರ್ವ ಪ್ರಕರಣಗಳು ಅಂತ ದಾಖಲಿಸಿಕೊಂಡು ಉಭಯ ಪಕ್ಷಕಾರರು ಪ್ರಕರಣಗಳನ್ನು ದಾಖಲಿಸುವುದಕ್ಕೂ ಮೊದಲೇ ವ್ಯಾಜ್ಯಪೂರ್ವ ಪ್ರಕರಣಗಳಲ್ಲಿ ಅವುಗಳನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸ್ಕೊಳ್ಬೋದು. ಮತ್ತು ಪೆಂಡಿಂಗ್ ಪ್ರಕರಣಗಳು ಅಂತ ಏನು ಹೇಳ್ತೀವಿ, ಈಗಾಗಲೇ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರುವಂಥ ಪ್ರಕರಣಗಳು ಯಾವ್ಯಾವು ಅಂತಂದರೆ, ಕ್ರಿಮಿನಲ್ ಕಾಂಪೌಂಡೇಬಲ್ ಅಫೆನ್ಸಸ್ ಅಂದರೆ ಯಾವ ಕ್ರಿಮಿನಲ್ ಪ್ರಕರಣಗಳಲ್ಲಿ ಕಾನೂನಿನ ಪ್ರಕಾರ ರಾಜಿ ಸಂಧಾನಕ್ಕೆ ಅವಕಾಶಗಳಿದೆಯೋ ಅಂತಹ ಪ್ರಕರಣಗಳನ್ನು ನಾವು ಕಾಂಪೌಂಡೇಬಲ್ ಪ್ರಕರಣಗಳು ಅಂತ ಹೇಳ್ತೀವಿ. ಅಂತಹ ಕಾಂಪೌಂಡೇಬಲ್ ಪ್ರಕರಣಗಳಲ್ಲಿ ಉಭಯ ಪಕ್ಷಕಾರರು ರಾಜಿ ಮಾಡಿಕೊಂಡಲ್ಲಿ ಅವನ್ನು ಸಹ ಲೋಕ ಅದಾಲತ್ನಲ್ಲಿ ವಿಲೆ ಮಾಡಬಹುದು. ಮತ್ತು NI ಆ್ಯಕ್ಟ್ ಪ್ರಕರಣಗಳು
ಅಂದರೆ ಚೆಕ್ ಬೌನ್ಸ್ ಕೇಸುಗಳು ಅಂತ ನಾವೇನು ಹೇಳ್ತೀವಿ, ಅಂತಹ ಪ್ರಕರಣಗಳು ಪೆಂಡಿಂಗ್ ಪ್ರಕರಣಗಳಿದ್ದಲ್ಲಿ ಜನ ಅಂಥವನ್ನು ರಾಜಿ ಸಂಧಾನದ ಮೂಲಕ ಮುಗಿಸ್ಕೋಬೋದು. ಅದೇ ರೀತಿ ಬ್ಯಾಂಕಿನ ಪ್ರಕರಣಗಳು ಅಂದರೆ ಈಗ ಮನಿ ರಿಕವರಿ ಸೂಟ್ಸ್ ಅಂತ ಏನು ಹೇಳ್ತೀವಿ, ಅಂತಹ ಪ್ರಕರಣಗಳಿದ್ದಲ್ಲಿ ಅವನು ಸಹ ಮುಗಿಸ್ಕೋಬೋದು. ಅದೇ ರೀತಿ ಈ ಆಕ್ಸಿಡೆಂಟ್ ಪ್ರಕರಣಗಳಲ್ಲಿ ಕ್ಲೇಮ್ಗಳನ್ನು ಏನಿರುತ್ತೋ ಅಂತಹ ಪ್ರಕರಣಗಳು ಅಂತಲ್ಲಿಯೂ ಸಹ ನಾವು ಇನ್ಶೂರೆನ್ಸ್ ಕಂಪನಿಗಳು ಮತ್ತು ವಾಹನದ ಮಾಲೀಕರು ಹಾಗೂ ಯಾರ ಸಂತ್ರಸ್ತರಿರುತ್ತಾರೋ ಅಂಥವರು ರಾಜಿ ಮಾಡಿಕೊಂಡು ಅಂಥ ಪ್ರಕರಣಗಳನ್ನು ಮುಗಿಸ್ಕೋಬೋದು. ಲೇಬರ್ ಕಾರ್ಮಿಕರ ಒಂದು ಡಿಸ್ಪ್ಯೂಟ್ಸ್ ಇದ್ದಲ್ಲಿ ಅಂತಹ ಪ್ರಕರಣಗಳು ಮತ್ತು ಯಾವುದಾದರೂ ವಿವಾಹ ಸಂಬಂಧಿತ ಪ್ರಕರಣ ಮ್ಯಾಟ್ರಿಮೋನಿಯಲ್ ಕೇಸಸ್ ಅಂತ ಏನು ಹೇಳ್ತೀವಿ, ಅಂಥ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಮುಗಿಸ್ಕೋಬೋದು. ಅದೇ ರೀತಿ ಭೂಸ್ವಾಧೀನ ಪ್ರಕರಣಗಳಂತ ಏನು ಹೇಳ್ತೀವಿ, ಲ್ಯಾಂಡ್ ಅಕ್ವಿಸಿಷನ್ ಕೇಸಸ್, ಅಂಥವನ್ನು ಲೋಕ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಮುಗಿಸ್ಕೋಬೋದು. ಸರ್ವಿಸ್ ಮ್ಯಾಟರ್ಸ್ ಅಂದರೆ ಯಾವುದಾದರೂ ವ್ಯಕ್ತಿಯ ಒಂದು ಸೇವೆಗೆ ಮತ್ತು ಸೇವೆಯ ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳಿದ್ದಲ್ಲಿ ಅಂಥವನ್ನು ಸಹ ಮುಗಿಸ್ಕೋಬೋದು. ರೆವೆನ್ಯೂ ಮತ್ತು ಇತರೆ ನ್ಯಾಯಾಲಯಗಳಲ್ಲಿರುವಂತಹ ಪ್ರಕರಣಗಳು, ಅದೇ ರೀತಿ ಬೇರೆ ಸಿವಿಲ್ ಪ್ರಕರಣಗಳು ಏನು ಸಾಮಾನ್ಯವಾಗಿ ನ್ಯಾಯಾಲಯಕ್ಕೆ ಹಾಕ್ತಾರೋ ಅಂಥ ಎಲ್ಲ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಮುಗಿಸ್ಲಿಕ್ಕೆ ಎಂಥ ಪ್ರಕರಣಗಳು ಬರುತ್ತವೋ ಅಂಥವನ್ನು ನಾವು ಉಭಯ ಪಕ್ಷಕಾರರನ್ನ ಮತ್ತು ಒಬ್ಬ ನ್ಯಾಯಾಧೀಶರು ಕನ್ಸಿಲೇಟರ್ ಅಂತ ಅಲ್ಲಿರ್ತಾರೆ ಮತ್ತು ಇನ್ನೊಬ್ಬ ವಕೀಲರು ಸಹ ಅಲ್ಲಿ ಕನ್ಸಿಲೇಟರ್ ಅಂತ ಕೂತಿರ್ತಾರೆ. ಆದ್ದರಿಂದ ಜನರು ದ್ವೇಷವನ್ನು ಮರೆತು ಪ್ರೀತಿಯಿಂದ ಸಹಬಾಳ್ವೆಯಿಂದ ಜೀವನ ಸಾಗಿಸಬೇಕು ಅನ್ನೋ ಕಾರಣಕ್ಕೆ ಈ ಲೋಕ ಅದಾಲತ್ ರಾಷ್ಟ್ರೀಯ ಜನತಾ ಲೋಕ ಅದಾಲತನ್ನು ಹಮ್ಮಿಕೊಂಡಿದ್ದು, ಅವತ್ತು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಏನು ಜನರು ಸಾರ್ವಜನಿಕರು, ವಕೀಲರು ಮತ್ತು ಎಲ್ಲ ಸಂಬಂಧಪಟ್ಟ ಇಲಾಖೆಯವರು ಅವತ್ತು ಪಾಲ್ಗೊಂಡು ನಮ್ಮ ಹೊಸಪೇಟೆ ತಾಲೂಕಿನಿಂದ ಆದಷ್ಟು ಹೆಚ್ಚು ರಾಜಿ ಸಂಧಾನದ ಮೂಲಕ ಅದಾಲತ್ನಲ್ಲಿ ಹೆಚ್ಚಿನ ಪ್ರಕರಣಗಳನ್ನು ವಿಲೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಂತ ನಾನು ಆಶಿಸ್ತೀನಿ. ದಯವಿಟ್ಟು ತಮ್ಮ ಸಹಕಾರದಿಂದ ಈಗಿನ ಒಂದು ಅದಾಲತ್ ಯಶಸ್ವಿಯಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಸಖಿ ಸಂಸ್ಥೆ ಹೊಸಪೇಟೆ ಘಟಕದಿಂದ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ದುಡಿಯುವ ಮಹಿಳೆಯರ ಸಮಾವೇಶ ಕೈಗೊಳ್ಳಲಾಗಿತ್ತು. ಮಹಿಳೆ ಕುಟುಂಬದ ಜವಾಬ್ದಾರಿ ಸೇರಿದಂತೆ ಎಲ್ಲಾ ರಂಗದಲ್ಲಿ ಶ್ರಮಿಸಿಕೊಂಡು ಬರುತ್ತಿದ್ದಾಳೆ. ಈ ಜಗತ್ತು ಉಳಿಯಬೇಕೆಂದಲ್ಲಿ ಅದು ಮಹಿಳೆಯರಿಂದ ಮಾತ್ರ ಸಾಧ್ಯವೆಂದು ಹೋರಾಟಗಾರ್ತಿ ದು ಸರಸ್ವತಿರವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ನಗರದ ಜಿಲ್ಲಾ ಒಳ ಕ್ರೀಡಾಂಗಣದ ಸಭಾಂಗಣದಲ್ಲಿ ಸಖಿ ಸಂಸ್ಥೆ ಹೊಸಪೇಟೆ ಘಟಕದಿಂದ ದುಡಿಯುವ ಮಹಿಳೆಯರ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ವೇದಿಕೆ ಮೇಲಿನ ಗಣ್ಯರಿಂದ ಸಸಿಗೆ ನೀರೆರೆಯುವ ಮೂಲಕ ಸಮಾವೇಶಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಹೊಸಪೇಟೆ ತಾಲೂಕಿನಲ್ಲಿ ಉದ್ಯೋಗ ಖಾತ್ರಿ ಕೆಲಸದ ಅಡಿಯಲ್ಲಿ ಮಹಿಳಾ ಮೇಳಗಳಾಗಿ ಕೆಲಸ ಮಾಡುತ್ತಿರುವ 35 ಮಹಿಳೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅದೇ ರೀತಿ ದೇವದಾಸಿ ತಾಯಂದಿರರ ಮಕ್ಕಳಿಗೆ ಹೊಲಿಗೆ ಯಂತ್ರವನ್ನ ವಿತರಿಸಲಾಯಿತು. ನಂತರ ಅಧ್ಯಕ್ಷತೆ ವಹಿಸಿದ್ದ ಸಖಿ ಸಂಸ್ಥೆಯ ಉಪನ್ಯಾಸಕಿ ಸೌಭಾಗ್ಯಲಕ್ಷ್ಮೀರವರು ಮಾತನಾಡಿ, ಸಖಿ ಸಂಸ್ಥೆಯು ಇಲ್ಲಿಯವರೆಗೂ ಮಹಿಳೆಯರೊಟ್ಟಿಗೆ ಕೈಗೊಂಡಿರುವ ಕೆಲಸ ಕಾರ್ಯಗಳ ಬಗ್ಗೆ ಮಾತನಾಡಿ, ಸುಮಾರು 20 ವರ್ಷಗಳಿಂದ ಶೋಷಿತ ಮತ್ತು ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಸಮುದಾಯದವರೊಟ್ಟಿಗೆ ಸಂಸ್ಥೆ ಕೆಲಸ ಮಾಡುತ್ತಾ ಬಂದಿದೆ ಎಂದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಾವು ಮಾರ್ಚ್ ಈ ಸರಿ 8ರಲ್ಲಿ ಮಾಡೋಕ್ಕಾಗಲಿಲ್ಲ, ಕೋಡ್ ಆಫ್ ಕಂಡಕ್ಟ್ ಇದ್ದಿದ್ದರಿಂದ. ಹಾಗಾಗಿ ಅದನ್ನು ಮುಂದೂಡ್ಕೊಂಡು ಬಂದು ಇವತ್ತು ಹೀಗೆ ಸಂಭ್ರಮಿಸ್ಕೋಬೇಕು ಅಂತಕ್ಕಂಥ ಒಂದು ವಿಚಾರನ ಯೋಚಿಸಿ ಈ ಒಂದು ಕಾರ್ಯಕ್ರಮನ ಸಂಘಟಿಸಿದ್ದೀವಿ. ಮುಖ್ಯವಾಗಿ ನಾವು ಕಳೆದ 22 ವರ್ಷದಿಂದ ಏನು ಯುವಜನರೊಟ್ಟಿಗೆ, ದುಡಿಯುವ ಮಹಿಳೆಯರೊಟ್ಟಿಗೆ, ದೇವದಾಸಿ ತಾಯಂದ್ರೊಟ್ಟಿಗೆ, ಸಣ್ಣ ರೈತರೊಟ್ಟಿಗೆ, ಮೈನಿಂಗ್ ಅಫೆಕ್ಟೆಡ್ ಏರಿಯಾ ರಿಹೆಬಿಲಿಟೇಷನ್ಗಾಗಿ ಒಟ್ಟಾರೆ ಕೆಲಸ ಮಾಡ್ತಾ ಇದ್ದೀವಿ. ಇದರ ಈ 22 ವರ್ಷಗಳ ಪಯಣದಲ್ಲಿ ಹಲವಾರು ಸವಾಲುಗಳು ಬಂದಿದೆ, ಕಲಿಕೆನೂ ಆಗಿದೆ. ಒಳ್ಳೆಯದು, ಕೆಟ್ಟದ್ದು, ನೋವು, ಸಂಕಟ, ಖುಷಿ ಎಲ್ಲವೂ ಒಟ್ಟೊಟ್ಟಿಗೆ ಆಗಿದೆ. ಇದು ಈ ಒಂದು ಕೆಲಸ ಸಾಗಬೇಕಾದ್ರೆ ಇದು ಎಲ್ಲರ ಒಂದು ಪ್ರಯತ್ನ, ಇದ್ರ ಹಿಂದೆ ತುಂಬ ಶ್ರಮ ಇದೆ. ಇದಕ್ಕೆ ಯಾರು ಒಬ್ಬರು ಕಾರಣ ಅಲ್ಲ.
ನಾನು ಈ ಕಾರ್ಯಕ್ರಮ 2002ರಲ್ಲಿ ಶುರು ಮಾಡಿದೆ ಹೌದು, ಆದರೆ ಇದನ್ನು ನಡೆಸ್ಕೊಂಡು ಬರಲಿಕ್ಕೆ ಇಷ್ಟು ದಿನಗಳ ಕಾಲ ನಡೆಸ್ಕೊಂಡು ಬರಲಿಕ್ಕೆ ಮತ್ತು ಇವತ್ತು ಎಲ್ಲರೂ ಸೇರಿ ನಾವು ಈ ಕಾರ್ಯಕ್ರಮನ ನಡೆಸ್ತಾ ಇರಲಿಕ್ಕೆ ಇದರ ಹಿಂದೆ ಇರ್ತಕ್ಕಂಥ ಶ್ರಮ ಮತ್ತು ಇದೊಂದು ಒಟ್ಟಿಗೆ ಸೇರಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಂತ ಭಾವಿಸಿದ್ದೀನಿ. ಅನೇಕ ಜನ ಹೆಣ್ಮಕ್ಳು ಈ ಕಾರ್ಯಕ್ರಮದಲ್ಲಿ ಅನೇಕ ನೋವುಗಳನ್ನು ಸಂಕಟಗಳನ್ನು ಹಂಚ್ಕೊಳ್ತಾನೆ ಒಳ್ಳೆ ಕಲಿಕೆಗಳು ಮತ್ತು ಆಸೆ ಕನಸುಗಳನ್ನು ಹೊತ್ತು ಮುಂದೆ ಸಾಗ್ತಾ ಇದ್ದಾರೆ ಸುಸ್ಥಿರತೆ, ಘನತೆ ಮತ್ತು ಸ್ವಾಭಿಮಾನದ ಬದುಕಿನೆಡೆಗೆ. ಹಾಗಾಗಿ ಈ ಒಂದು ಪ್ರಯತ್ನಕ್ಕೆ ಅನೇಕ ದಾನಿಗಳು ಮತ್ತು ಸರ್ಕಾರದ ಅನೇಕ ಇಲಾಖೆಗಳ ಸಹಕಾರ ಮತ್ತು ಜನರ ಸಮುದಾಯಗಳ ಒಂದು ಪ್ರಯತ್ನ, ನಿರಂತರವಾಗಿರ್ತಕ್ಕಂಥ ಪರಿಶ್ರಮ ಮತ್ತು ಸಖಿ ಬಳಗದ ಎಲ್ಲ ಸದಸ್ಯರ ಪರಿಶ್ರಮ ಕಾರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಳಿಕ ಹೋರಾಟಗಾರ್ತಿ ದು ಸರಸ್ವತಿರವರು ಮಾತನಾಡಿ, ಮೊದಲಿನಿಂದಲೂ ಹೆಣ್ಣು ಮಕ್ಕಳು ಎಲ್ಲ ಆಯ್ಕೆ, ಸ್ವಾತಂತ್ರ್ಯ ಮತ್ತು ಆಯ್ಕೆಗಳಿಂದ ಹಿಂದುಳಿದವರು. ಹೆಣ್ಣು ಮಕ್ಕಳು ಸಹ ಈ ಜಗತ್ತನ್ನ ಉಳಿಸುವಲ್ಲಿ ಮತ್ತು ಬೆಳೆಸುವಲ್ಲಿ ಬಹುಮುಖ್ಯವಾದ ಪಾತ್ರವನ್ನ ವಹಿಸಿದ್ದಾರೆ. ಹೆಣ್ಣು ಮಕ್ಕಳು ತಮ್ಮ ಸ್ವಾತಂತ್ರ್ಯದ ಹಕ್ಕುಗಳನ್ನ ಗಟ್ಟಿಯಾಗಿ ಕೇಳಿ ತೆಗೆದುಕೊಳ್ಳಬೇಕು ಎಂದರು. ಸಖಿ ಟ್ರಸ್ಟ್ ಕೆಲಸ ಮಾಡ್ಕೊಂಡು ಬಂದಿರೋದು ಈ ನೆಲದ ದುಡಿಯುವ ಹೆಣ್ಣು ಮಕ್ಕಳ ಬಗ್ಗೆ ಎಲ್ಲ ರೀತಿಯಿಂದನೂ ಅವಮಾನಿತರು, ದಮನಿತರು ಮತ್ತೆ ಅಂಚಿಗೆ ತಳ್ಳಲಾಗಿರುವಂತಹ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋದು. ಈ ಕೆಲಸ ಇವತ್ತು ನೀವು ಏನು ಮಾಡ್ತಾ ಇದ್ದೀರಿ ಅಥವಾ ಸಖಿ ಟ್ರಸ್ಟ್ ಏನು ಮಾಡ್ತಾ ಇದೆ, ಅದು ಯಾವ ಕಾರಣಕ್ಕೆ ತುಂಬ ಶ್ರೇಷ್ಠ ಮತ್ತು ಅಮೂಲ್ಯ, ಅನನ್ಯ ಅಂತ ನನಗನ್ಸೋದು ಅಂದರೆ, ಈ ದೇಶ ನಂಬಿರುವಂತಹ ಪ್ರಜಾಪ್ರಭುತ್ವವನ್ನ, ಈ ದೇಶದ ನೆಲಮೂಲ ಕಾನೂನಾದ ಸಂವಿಧಾನವನ್ನ ತಳಮಟ್ಟಕ್ಕೆ ಮುಟ್ಟಿಸುವ ಕೆಲಸವನ್ನ ನೀವು ಮಾಡ್ತಿದ್ದೀರಿ. ಆ ಕಾರಣಕ್ಕೋಸ್ಕರ ಇದು ಅತ್ಯಂತ ಶ್ರೇಷ್ಠವಾದ ಕೆಲಸ. ಯಾಕೆ ಅಂತಂದ್ರೆ ನಮ್ಮ ನಾಡು ಜಾತಿ ಹೆಸರಿನಲ್ಲಿ, ಲಿಂಗದ ಹೆಸರಿನಲ್ಲಿ, ಲಿಂಗತ್ವದ ಹೆಸರಿನಲ್ಲಿ, ವರ್ಗದ ಹೆಸರಿನಲ್ಲಿ, ಇನ್ನು ಎಷ್ಟೆಷ್ಟೋ ತಾರತಮ್ಯದ ಹೆಸರಿನಲ್ಲಿ ಹರಿದು ಹಂಚಿ ಹೋಗಿದ್ದಂತಹ ನಾಡು ಇದು. ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ತಂದು ಕೊಟ್ಟ ಮೇಲೆ ಇಡೀ ದೇಶವನ್ನ ಪ್ರಜಾಪ್ರಭುತ್ವದತ್ತ ತಗೊಂಡು ಹೋಗೋ ಅಂತ ಕೆಲಸ ಆರಂಭ ಆಯಿತು. ಅಲ್ಲಿವರೆಗೂ ಇರಲೇ ಇಲ್ಲ ಪ್ರಜಾಪ್ರಭುತ್ವ ಅಂತ ಅಲ್ಲ, ನಾವು ಆವತ್ತಿನಿಂದ ಸಮಾಜವಾದಿ ಪ್ರಜಾಪ್ರಭುತ್ವ ರಾಜ್ಯವನ್ನಾಗಿ ನಮಗೆ ನಾವು ಘೋಷಿಸ್ಕೊಂಡ್ವಿ. ಯಾಕೆ ನಾವು ಸಂವಿಧಾನವನ್ನ ನಂಬಬೇಕು ಅಂದ್ರೆ, ನಾನು ಈಗಾಗಲೇ ಹೇಳಿದೆ, ನಮ್ಮ ದೇಶ ಹಲವಾರು ಭೇದ ಭಾವಗಳಿಂದ ಒಡೆದೋಗಿತ್ತು. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ವ್ಯಕ್ತಿ ಗೌರವ ಇದೆ, ಪ್ರತಿಯೊಬ್ಬ ವ್ಯಕ್ತಿಗೂ ಮಾನವ ಹಕ್ಕುಗಳು ಇದೆ ಅನ್ನೋದನ್ನ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಹಾಗಾಗಿ ಇಲ್ಲಿ ಬದುಕುವ ಪ್ರತಿ ಜೀವಿಗೂ ನಮಗೆ ಬದುಕುವ ಹಕ್ಕನ್ನ ಕೊಡೋದು, ದುಡಿಯುವ ಹಕ್ಕನ್ನ ಕೊಡೋದು, ನನ್ನ ಘನತೆಯನ್ನ ಕಾಯುವುದು ಸರ್ಕಾರದ ಆದ್ಯ ಕರ್ತವ್ಯ ಆಗಿರೋದ್ರಿಂದ ನೀವು ಮಾಡುವ ಎಲ್ಲ ಕೆಲಸಕ್ಕಾಗಿ ಮತ್ತೆ ಅಲ್ಲಿ ನಮಗೊಂದು ಭದ್ರತೆ ಬೇಕು ಅನ್ನೋ ಕಾರಣಕ್ಕಾಗಿ ನಿಮಗೆ ಬೇಕಾಗಿರುವ ಹಕ್ಕನ್ನ ಕೇಳುವುದಕ್ಕೆ ಎಲ್ಲರೂ ಅರ್ಹರು. ಅದನ್ನು ಕೇಳೋದು ನ್ಯಾಯೋಚಿತ ಅನ್ನೋ ಮಾತನ್ನು ಹೇಳ್ತೀನಿ. ಮೇಲೆ ಏನಾದ್ರೂ ಹೊಡಿತಾರೆ ಬಡಿತಾರೆ ಅಂತಂದ್ರೆ, ಅಥವಾ ನನ್ನ ಕೆಲಸಕ್ಕೆ ಹೋಗೋ ಕಡೆಯಲ್ಲಿ ನನ್ಗೇನಾದ್ರೂ ಕಿರುಕುಳ ಆಗುತ್ತೆ ಅಂತಂದ್ರೆ ನಾವು ನೇರ ಹೋಗಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡೋದಕ್ಕೆ ಹೆದರ್ಕೋತೀವಿ. ಆದ್ರೆ ನಾವು ಯಾರು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಈ ತರ ಹೆದರ್ಕೋಬಾರ್ದು. ನಿಮ್ಮ ಹಕ್ಕನ್ನ ನೀವು ಧೈರ್ಯದಿಂದ, ಸ್ವಾಭಿಮಾನದಿಂದ ಕೇಳಬೇಕು ಅನ್ನೋ ಅಂಥದ್ದನ್ನ ಸಖಿ ಟ್ರಸ್ಟ್ ಮಾಡ್ತಾ ಇದೆ, ಹಲವಾರು ವರ್ಷಗಳಿಂದ ಮಾಡ್ತಾ ಇದೆ. ಹಾಗಾಗಿ ಇದು ಪ್ರಜಾಪ್ರಭುತ್ವದ ಕೆಲಸ ಮತ್ತೆ ಇದು ಸಂವಿಧಾನದ ಕೆಲಸ. ವಿಜಯನಗರ ಜಿಲ್ಲೆಯಲ್ಲಿ 2023ರ ಜೂನ್ 1ರಿಂದ 2024 ಜೂನ್ 1ರವರೆಗೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಳ್ಳತನಕ್ಕೆ ಸಂಬಂಧಿಸಿದ 254 ಪ್ರಕರಣಗಳನ್ನು ದಾಖಲಿಸಲಾಗಿತ್ತು. ಇದರಲ್ಲಿ 2.15 ಕೋಟಿ ಮೊತ್ತದ ಬೆಲೆ ಬಾಳುವ ವಸ್ತುಗಳನ್ನು ಜಪ್ತಿ ಮಾಡಿ ಆಯಾ ಮಾಲೀಕರಿಗೆ ಹಸ್ತಾಂತರಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾಧಿಕಾರಿ ಶ್ರೀಹರಿಬಾಬುರವರಿಂದ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು, 2023ರ ಜೂನ್ 1ರಿಂದ 2024ರ ಜೂನ್ 1ರವರೆಗೆ
ಕಳ್ಳತನ ಹಾಗೂ ರಾಬರಿಗೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ 254 ಪ್ರಕರಣಗಳು ದಾಖಲಾಗಿದ್ದವು. ಅದರಲ್ಲಿ ಈವರೆಗೂ 87 ಪ್ರಕರಣಗಳನ್ನ ಪತ್ತೆ ಹಚ್ಚಿ 162 ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಈವರೆಗೂ 5.54 ಕೋಟಿ ಮೊತ್ತ ಬಾಳುವ ವಸ್ತುಗಳು ಕಳುವಾಗಿದ್ದು 2,53,00,000 ಮೌಲ್ಯದ ವಸ್ತುಗಳನ್ನ ವಶಪಡಿಸಲಾಗಿದೆ. ಅದೇ ರೀತಿ 96 ದ್ವಿಚಕ್ರ ವಾಹನಗಳನ್ನ ಜಪ್ತಿ ಮಾಡಿ ವಶಪಡಿಸಿಕೊಂಡು ದೂರು ನೀಡಿದ ಮಾಲೀಕರಿಗೆ ಅವರವರ ವಸ್ತುಗಳನ್ನ ಹಸ್ತಾಂತರ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವಿಜಯನಗರ ಜಿಲ್ಲೆಯಲ್ಲಿ 1/6/2023ರಿಂದ 1/6/2024ರವರೆಗೆ ಒಟ್ಟು ಸ್ವತ್ತಿನ ಪ್ರಕರಣ ಅಂದರೆ ಪ್ರಾಪರ್ಟಿ ಅಫೆನ್ಸ್ ಅಂತ ಕರಿತೀವಿ, ಕಳ್ಳತನ ಮತ್ತು ಇತರೆ ಪ್ರಕರಣಗಳು 254 ಪ್ರಕರಣಗಳು ಜಿಲ್ಲಾದ್ಯಂತ ದಾಖಲಾಗಿತ್ತು. ಇದರಲ್ಲಿ ಸಾಮಾನ್ಯ ಕಳವು ಅಂದರೆ ಬೈಕ್ ಕಳ್ತನ ಇರ್ಬೋದು ಅಥವಾ ಮೋಟಾರ್ ಕಳ್ತನ ಅಥವಾ ಇತರೆ ಕಳ್ತನಗಳನ್ನಂತೂ ಸೇರಿದಂತೆ ಮನೆ ಕಳ್ಳತನ ಮತ್ತು ಇವೆಲ್ಲ ಪ್ರಕರಣಗಳು ಸೇರಿದಾಗೆ 254 ಸ್ವತ್ತಿನ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಲ್ಲಿ ದಾಖಲಾಗಿದ್ವು. ಈ ವಿಚಾರದಲ್ಲಿ ಒಟ್ಟು 4 ರಾಬರಿ ಪ್ರಕರಣಗಳು, 3 ಸರಗಳ್ಳತನ ಪ್ರಕರಣಗಳು, 7 ಹಗಲು ಕನ್ನ ಕಳವು ಮತ್ತು 58 ರಾತ್ರಿ ಕಳ್ಳತನ. ಹೀಗೆ ಒಟ್ಟು 182 ಸಾಮಾನ್ಯ ಕಳವು. ಅಂದರೆ ಈಗ ಸಾಮಾನ್ಯ ಕಳವು ಅಂದರೆ ಈಗಾಗಲೇ ಹೇಳಿದಾಗೆ ಬೈಕು ಮತ್ತು ಇತರೆ ಪಂಪ್ ಸೆಟ್ಟು ಮತ್ತು ಬಟ್ಟೆ ಈ ಥರ ವಸ್ತುಗಳು ಕಳ್ತನ ಆದಂಥ ಸಂದರ್ಭದಲ್ಲಿ ಈ ಒಟ್ಟು ಪ್ರಕರಣಗಳಲ್ಲಿ ನಮ್ಮ ಜಿಲ್ಲಾದ್ಯಂತ ಒಟ್ಟು 87 ಪ್ರಕರಣಗಳು, ಪ್ರಮುಖ ಪ್ರಕರಣಗಳನ್ನ ಭೇದಿಸೋದ್ರಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ. ಇನ್ನೂ ಕೆಲವು ಪ್ರಕರಣಗಳಲ್ಲಿ ಪತ್ತೆ ಹಚ್ಚುವಂಥದ್ದು ಪ್ರಗತಿಯಲ್ಲಿದೆ. ಒಟ್ಟು 162 ಜನನ್ನ, ಈ 87 ಪ್ರಕರಣಗಳಲ್ಲಿ 162 ಜನನ್ನ ಬಂಧಿಸಿ ಈಗಾಗಲೇ ಅವರಿಗೆ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗಿದೆ. ಸೊ ಇದು ಒಟ್ಟು ಪ್ರಕರಣಗಳಿಗೆ ಸಂಬಂಧಿಸಿದಾಗೆ. ಅದೇ ರೀತಿ 1/6/23ರಿಂದ 1/6/24ರವರೆಗೆ ಒಟ್ಟು 5,54,89,000 ಒಟ್ಟು ಮೌಲ್ಯದ ಒಟ್ಟು ವಸ್ತುಗಳು ಮತ್ತು ಇತರೆ ಬೆಲೆ ಬಾಳುವ ಆಭರಣಗಳು ಕಳ್ತನ ಆಗಿದ್ದಾವೆ. ಇದರೊಳಗೆ 2,15,53,000 ಇದು 53,637 ರೂಪಾಯಿ ಮೌಲ್ಯದ ವಸ್ತುಗಳನ್ನ ಮತ್ತೆ ಪೊಲೀಸರು ಆರೋಪಿಗಳನ್ನ ಪತ್ತೆ ಹಚ್ಚೋದ್ರ ಮುಖಾಂತರ ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ 96 ದ್ವಿಚಕ್ರಗಳು, ಇದಕ್ಕೆ ವರ್ತು 85 ಲಕ್ಷ ರೂಪಾಯಿ, 118 ತೊಲೆ ಆಭರಣ, ಅಂದಾಜು 42,31,000, 30 ತೊಲೆ ಬೆಳ್ಳಿ ಆಭರಣಗಳು, 25 ಮೊಬೈಲ್ ಫೋನ್ಗಳು. ಮೊಬೈಲ್ ಫೋನ್ದು ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಗಿಂದಾಗೆ ಪೊಲೀಸ್ ಠಾಣಾ ಮಟ್ಟದಲ್ಲೇ ನಾವೀಗ ಅದನ್ನು ಸಂಬಂಧಪಟ್ಟ ಮಾಲೀಕರಿಗೆ CIR ಪೋರ್ಟಲ್ನಲ್ಲಿ ದಾಖಲು ಮಾಡಿ ಅವರಿಗೆ ವಾಪಸ್ಸು ಮರಳಿಸುವಂಥ ಕೆಲಸ ಮಾಡಿದ್ವಿ. ಈ ಪ್ರಕರಣಗಳು ಯಾವುದಾದ್ರೂ ಮನೆಯಲ್ಲಿ ಕಳ್ತನ ಆದಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ 25 ಮೊಬೈಲ್ ಆಗಿದ್ದಾವೆ. ಹಾಗೆ 11,71,000 ರೂಪಾಯಿ ಒಟ್ಟು ಕ್ಯಾಶ್, ಅದನ್ನು ಕೂಡ ಈಗಾಗಲೇ ಪೊಲೀಸ್ ವಶಪಡಿಸ್ಕೊಂಡಿದ್ದಾರೆ. 3,50,000 ರೂಪಾಯಿ ಬೆಲೆ ಬಾಳುವ ಎಲೆಕ್ಟ್ರಾನಿಕ್ ಮತ್ತು ಇತರೆ ವಸ್ತುಗಳು, 37 ಲಕ್ಷದ ಗಂಧದ ಕಟ್ಟಿಗೆ ಮತ್ತು ಒಂದು ಟೊಯೋಟಾ ಕಾರ್. ತಮಗೆ ಗೊತ್ತಿರಬೇಕು, ಈ ಪ್ರಕರಣ ತಾವೆಲ್ಲರೂ ವರದಿ ಮಾಡಿದ್ರಿ. ಅದೇ ಪ್ರಕರಣ ಈಗ ಇದರಲ್ಲಿ ಮತ್ತೆ ತೋರಿಸಿದ್ದೇವೆ ನಾವು. 12,63,000 ರೂಪಾಯಿ ಬೆಲೆ ಬಾಳುವಂತಹ ಸೋನಿ G ಮಾಸ್ಟರ್ ಕಂಪನಿಯ ಒಂದು ಕ್ಯಾಮ್ರಾ, ಮತ್ತು ಇದು ಕೂಡ ಹಂಪಿನಲ್ಲಿ ಆದಂಥ ಒಂದು ಪ್ರಕರಣ. ಆಂಧ್ರ ಪ್ರದೇಶನ ಒಬ್ಬರು ದೂರುದಾರರು ಇವರಿಗೆ ಒಬ್ಬ ಕರೆಸ್ಕೊಂಡು ಫೋಟೋ ಶೂಟ್ ಮಾಡ್ತೀನಿ ಅಂತೇಳಿ ಅವರಿಗೆ ಮೋಸ ಮಾಡಿದಂಥ ಇದಿತ್ತು. ಅದೇ ರೀತಿ ಒಂದು ಕಾರು ಮತ್ತು ಒಂದು KSRTC ಬಸ್ಸು ಕೂಡ ಇದರಲ್ಲಿ ಮರಿಯಮ್ಮನಹಳ್ಳಿ ಪೊಲೀಸ್ ಠಾಣೆಯಿಂದ ಕಳ್ತನ ಆಗಿತ್ತು. ಅದನ್ನು ಕೂಡ ಕೇವಲ 24 ಗಂಟೆ ಒಳಗಾಗಿ ಪತ್ತೆ ಮಾಡಿ ನಮ್ಮ ಪೊಲೀಸರು ಒಂದು ಒಳ್ಳೆ ಕರ್ತವ್ಯನ ನಿರ್ವಹಿಸಿದ್ದಾರೆ. ಅವ್ರಿಗೂ ಕೂಡ ಈಗಾಗಲೇ ಎಲ್ಲ ಮೇಲ್ಕಂಡ ಎಲ್ಲ ಪ್ರಕರಣಗಳಲ್ಲಿ ಭಾಗವಹಿಸಿ ಮತ್ತು ಅವರ ಶ್ರಮನ ವಹಿಸಿ ಯಾರು ಕರ್ತವ್ಯ ಮಾಡಿದ್ದಾರೆ ಅವರೆಲ್ಲರಿಗೂ ಕಾಲಕ್ಕೆ ನಾವು ಈಗಾಗಲೇ ಅಪ್ರಿಸಿಯೇಷನ್ ನೀಡಿರುವಂಥದ್ದು ಇರ್ಬೋದು ಮತ್ತು ನಗದು ಬಹುಮಾನನೂ ಕೂಡ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಅವರಿಗೆ ನೀಡ್ತಾ ಬಂದಿದ್ದೇವೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ.
ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ 13ರಂದು ವಸ್ತುಗಳನ್ನ ಮಾಲೀಕರಿಗೆ ಹಸ್ತಾಂತರಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.